ಚಾನ್ಸಸ್ ಸಿಕ್ಕಿದೆ ಮತ್ತೆ ನಾವು ಈ ಹಿಂದೆ ಇದ್ದಂತಹ ಫೈರ್ ಬ್ರ್ಯಾಂಡ್ ಚೈತ್ರ ಕುಂದಾಪುರ ಅವ್ರನ್ನ ನೋಡೋದು ಸ್ವಲ್ಪ ಕಡಿಮೆನೆ ಆಗತ್ತೆ. ಫೈರ್ ಇಲ್ಲ, ಫೈರ್ ಈಗ ಚೈತ್ರ ನೋಡ್ಬೋದು, ಫೈರ್ ನೋಡ್ಬೋದು. ಈ ಕಡೆ ಶಿಫ್ಟ್ ಆಗಿದೆ ಈಗ ಫೈರ್. ಸೊ ಹೆಂಗಿದೆ ಮೇಡಮ್ ಇದು ಈ ಸೆಲೆಬ್ರಿಟಿ ಅನ್ನೋ ಒಂದು ಟ್ಯಾಗ್ ಬರುತ್ತೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ, ರಿಯಾಲಿಟಿ ಶೋಸಿಗೆ ಬಂದ್ಮೇಲೆ ಸೆಲೆಬ್ರಿಟಿ ಅನ್ನೋ ಟ್ಯಾಗ್ಗೆ ಎಷ್ಟು ವೇಟೇಜ್ ಇದೆ? ನಾನು ಇದನ್ನ ಸೆಲೆಬ್ರಿಟಿ ಅನ್ನೋ ಇದ್ರಲ್ಲಿ ನೋಡಲ್ಲ, ಕನ್ನಡಿನಲ್ಲಿ ನಾನು ನೋಡೋದೇ ಇಲ್ಲ ಇದು. ಯಾಕಂದ್ರೆ ಇದು ಯಾವುದು ಶಾಶ್ವತ ಅಲ್ಲ ಅಂತ ನಾನು ನಂಬ್ತೀನಿ. ಹೆಸರು, ಕೀರ್ತಿ ಯಾವುದು ಇರ್ಬೋದು, ಶಾಶ್ವತ ಅಲ್ಲ. ಮತ್ತು ನಾವು ಪಾಪ್ಯುಲರ್ಗಳಷ್ಟೇ, ನಾವು ಪಾಪ್ಯುಲರ್ ಪರ್ಸನಾಲಿಟಿಗಳು, ಸೆಲೆಬ್ರಿಟಿಗಳಲ್ಲ. ಜನಕ್ಕೆ ನಮ್ಮ ಪರಿಚಯ ಇದೆ, ಜನ ನಮ್ಮನ್ನು ಗುರುತಿಡಿತಾ ಇದ್ದಾರೆ ಅಷ್ಟೇ. ಸೊ ಸೆಲೆಬ್ರಿಟಿಗಳೇ ಬೇರೆ. ಸೊ ನಾವು ಆ ಭ್ರಮೇಲಿ ಬದುಕ್ಬಿಟ್ರೆ ನಮಗ್ ಬದುಕಿನ ರಿಯಾಲಿಟಿ ಅರ್ಥನೇ ಆಗೋದಿಲ್ಲ. ಯಾವತ್ತು ಸೆಲೆಬ್ರಿಟಿ ಅನ್ನುವ ಭ್ರಮೆಗೆ ಹೋಗ್ಬಾರ್ದು. ಪಾಪ್ಯುಲರ್ ಇದ್ದಾರೆ, ಜನಕ್ಕೆ ಬರ್ತಾರೆ, ಫೋಟೋ ತಗೋತಾರೆ, ಅವ್ರ ಜೊತೆ ಫೋಟೋ ತಗೊಳ್ಬಹುದು. ಎಷ್ಟ್ ದಿನ ಜನ ನಮ್ಮನ್ನ ನೋಡ್ತಾ ಇರ್ತಾರೆ, ಅಷ್ಟ್ ದಿನ ನೆನಪಲ್ಲಿ ಇಟ್ಕೋತಾರೆ. ಒಂದ್ಸಲ ಈಗ ಇನ್ನೊಂದ್ ಬಿಗ್ ಬಾಸ್ ಸೀಸನ್ ಬಂದ್ರೆ ನಮ್ಮನ್ನ ಮರ್ತ್ ಬಿಡ್ಬೋದು ಜನ, ಹೇಳ ಇನ್ನೊಂದಷ್ಟು ಜನ ಬರ್ಬೋದು. ಯಾರಿಗೆ ಸೆಕೆಂಡ್ ಸೀಸನ್, ಥರ್ಡ್ ಸೀಸನ್ ವಿನ್ನರ್ ಯಾರು ಅಂತ ಅಪ್ಪ ಕೇಳಿದ್ರೆ ನಿಮ್ಗೆ ನೆನಪಿದ್ಯಾ? ಇಲ್ಲ. ಸೊ ಯಾವಾಗ ಬೇಕಾದ್ರೂ ಜನ ಮರಿಬಹುದು. ಈ ಪಾಪ್ಯುಲಾರಿಟಿ ಫೇಸ್ ಏನಿದೆ ಇದನ್ನ ಅಷ್ಟೇ ಗೌರವದಿಂದ ಸ್ವೀಕಾರ ಮಾಡಬೇಕು, ಅನುಭವಿಸ್ಬೇಕು, ಅಷ್ಟು ಮಾತ್ರ. ಸೆಲೆಬ್ರಿಟಿ ಅನ್ನೋದೇನಾದ್ರು ತಲೆಗೆ ಬಂದ್ರೆ ನಾವು ಬದುಕನ್ನು ಕಳ್ಕೊತೀವಿ, ಅದು ದೊಡ್ಡ ತಪ್ಪು. ಅದು ಪಾಪ್ಯುಲರ್ ಆಗೋದು ತೊಂದರೆ ಇಲ್ಲ, ಸೆಲೆಬ್ರಿಟಿಗಳ ಬದುಕು ಬಹಳ ಕಷ್ಟ. ಮತ್ತು ಸೆಲೆಬ್ರಿಟಿಗಳ ಬದುಕಿಗೆ ಒಂದು ಕ್ವಾಲಿಫಿಕೇಶನ್ ಇದೆ, ಅದು ಯಾವ್ದು ನಮ್ಮ ಹತ್ರ ಇಲ್ಲ. ಸೆಲೆಬ್ರಿಟಿಗಳ ಬದುಕಿಗೆ ಅವ್ರು ಇಂಥದ್ದೇ ಕಾರಲ್ಲಿ ಹೋಗ್ಬೇಕು, ಅವ್ರಿಗೆ ಹೋದ್ರೆ ಹಿಂಗೆ ಇರಬೇಕು, ಅವ್ರು ಹಿಂಗೆ ಬದುಕಬೇಕು, ಅವ್ರು ಬಂದ್ರೆ ಇಷ್ಟೇ ಜನ ಬಂದು ಸೆಲೆಬ್ರೇಟ್ ಮಾಡ್ತಾರೆ. ಯಾರು ಬಂದ್ರೆ ಸೆಲೆಬ್ರೇಟ್ ಮಾಡ್ತಾರೆ, ಜನ ಚೀರಾಡ್ಕೊಂಡು ಕೂಗಾಡ್ಕೊಂಡು ಸೆಲೆಬ್ರೇಟ್ ಮಾಡ್ತಾರೆ, ಅವ್ರು ಸೆಲೆಬ್ರಿಟಿಗಳು. ಸೊ ಅವ್ರಿಗೆ ಸೆಲೆಬ್ರಿಟಿ ಸ್ಟೇಟಸ್ ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರುತ್ತೆ. ಅದೆಲ್ಲ ಬಂದ್ರೆ ಮಾತ್ರ ಸೆಲೆಬ್ರಿಟಿ. ಇಲ್ವಾ ನಾವು ಪಾಪ್ಯುಲರ್ ಪರ್ಸನ್ ಅಷ್ಟೇ. ಜನ ನಮ್ಮನ್ನ ನೋಡ್ತಾರೆ, ಗುರುತಿಡಿತಾರೆ, ಖುಷಿ ಪಡಬೇಕು, ಜನ ನಮ್ಮನ್ನ ಗುರುತಿಡಿತಿದ್ದಾರೆ, ಅಷ್ಟಕ್ಕೆ ಸಾಕು. ಅದರಿಂದ ಏನಾದ್ರು ಸಮಾಜಕ್ಕೆ ಒಳ್ಳೇದು ಮಾಡ್ಬೋದಾ? ಓಕೆ, ಚೈತ್ರ ತುಂಬಾ ಪಾಪ್ಯುಲರ್ ಅವಳು, ಸೊ ಅವಳು ಮಾಡಿರೋದು ಇನ್ಯಾರಿಗೋ ಒಂದು ಆದರ್ಶ ಆಗುತ್ತೆ, ನಾನು ಮಾಡಬೇಕು ಅಂತ ಜನ ಯಾರಾದ್ರೂ ಮಾಡ್ತಾರೆ, ಅದನ್ನ ಉಪಯೋಗಿಸ್ಕೋಬೇಕು. ಈಗ ನಮ್ಮ ಮದುವೆ ಆದ್ವಿ, ನಾವು ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ಆದ್ವಿ, ನಮ್ಗೆ ಅದ್ರ ಬಗ್ಗೆ ಗೌರವ ಇತ್ತು, ಜನ 4 ಜನ ನೋಡಿ ಅವರು ಶಾಸ್ತ್ರ ಸಂಪ್ರದಾಯಕ್ಕೆ ಅಷ್ಟು ಬೆಲೆ ಕೊಡ್ತಾರೆ, ಅಷ್ಟು ಸಿಂಪಲ್ ಆಗಾದ್ರು ನಾವು ಸಿಂಪಲ್ ಆಗಿ ಆಗ್ಬೋದು. ಅಂತವ್ರೇ ದೇವಸ್ಥಾನದಲ್ಲಿ ಮದುವೆ ಆಗಿದಾರಂತೆ, ನಾವ್ಯಾಕೆ ಆಗ್ಬಾರ್ದು ಅಂತ ಒಂದ್ 10 ಜನ ಅನ್ಕೊಂಡ್ರೆ, ಸಾಲ ಮಾಡದೆ ಮದುವೆ ಆದ್ರೆ ಅದು ಸಮಾಜಕ್ಕೆ ನಾವು ಸಣ್ಣದಿದೆ ಅಷ್ಟೇ, ಉಳಿಯುತ್ತೆ ಅಷ್ಟೇ. ಅಷ್ಟು ಮಾತ್ರ ನಾವು ಮಾಡ್ಬೋದು. ಅಂದ್ರೆ ಸಹಜ ಮಾಡ್ಬೇಕಿದೆ ಇದನ್ನೆಲ್ಲ, ದುಂದು ವೆಚ್ಚ ಮಾಡ್ದೇನೆ, ಸಾಲ ಮಾಡ್ದೇನೆ ಬದುಕನ್ನ ನಡ್ಸ್ಕೊಂಡು ಹೋಗುವಂಥದ್ದು, ಮತ್ತೆ ಸಹಜವಾಗಿ ಬದುಕೋದು, ಯಾವ ಭ್ರಮೆ, ಯಾವ ಕಿರೀಟ ಇಲ್ಲದೆ ಸಹಜವಾಗಿ ಬದುಕೋದು. ಎಲ್ಲರೂ ಮಾಡ್ತಾ ಇದಾರೆ ಇದನ್ನ ಅಂತ ಜನಕ್ಕೆ ಅರ್ಥ ಆದ್ರೆ ಅವರು ಅದನ್ನ ಫಾಲೋ ಮಾಡ್ತಾರೆ. ಸೀರೆ ಉಡೋದು ಅದು ಟ್ರೆಂಡು, ಪಾಪ್ಯುಲರ್ ಆಗ್ಬೇಕು ಅಂದ್ರೆ ರಿಯಾಲಿಟಿ ಶೋನಾಗ ಹೋಗ್ಬೇಕು, ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ರೆ ಎಲ್ಲಾ ಮಾಡರ್ನ್ ಡ್ರೆಸ್ ಹಾಕ್ದವ್ರಿಗೆ ಮಾತ್ರ ಅವಕಾಶ ಅಂತಿಲ್ಲ. ನೋಡಿ, ಚೈತ್ರಕ್ಕನು ಸೀರೆ ಉಟ್ಕೊಂಡೆ ಬಿಗ್ ಬಾಸ್ಗೆ ಹೋದ್ರು ಅಂತ ಒಂದ್ 10 ಜನ ಹೆಣ್ಮಕ್ಳು ಸೀರೆ ಉಡೋದ್ರ ಮೇಲೆ ಗೌರವ ಸಂಪಾದನೆ ಮಾಡಿದ್ರೆ ನಮಗ್ ಸಮಾಜ ಕೊಟ್ಟಿರೋ ಪಾಪ್ಯುಲಾರಿಟಿ ನಾವೇನೋ ಸಮಾಜಕ್ಕೆ ಒಂದ್ ಒಳ್ಳೆ ಸಂದೇಶ ಕೊಟ್ಟ, ಅಷ್ಟ್ ಸಾಕು. ಅದ್ರಲ್ಲೂ ಡಿಫರೆಂಟ್ ಆಗಿ ಕಾಣಿಸ್ಬೋದು, ಚೆನ್ನಾಗಿ ಕಾಣಿಸ್ಬೋದು. ಅದ್ರಲ್ಲೂ ಸೀರೆ ಉಡೋದು ಅಂದ್ರೆ ಔಟ್ಡೇಟೆಡ್ ಅಲ್ಲ ಅನ್ನೋ ತರದ್ ಏನೋ ಒಂದ್ ನಮ್ ಕೈಯಿಂದ ಏನ್ ಸಾಧ್ಯ, ಸಮಾಜದ ಮನಸ್ಥಿತಿಗೆ ನಾವ್ ಅದನ್ನ ಬಿತ್ತೋಕ್ ಸಾಧ್ಯ ಆಗುತ್ತೆ ಅಂದ್ರೆ ಅಷ್ಟೇ ಸಾಕು. ಬೇರೆ ಯಾವ ಸೆಲೆಬ್ರಿಟಿ ಮೈಂಡ್ ಸೆಟ್ ನಮಗ್ ಖಂಡಿತ ಇಲ್ಲ. ಈ ಹಿಂದೆ ನೀವು ಫುಲ್ ಫೈರ್ ಬ್ರ್ಯಾಂಡ್ ಆಗಿದ್ದಾಗ ಜನ ಮಾತಾಡ್ಸಕ್ಕೆ ಹೆದರ್ಕೋತಾ ಇದ್ರು, ಇವಾಗ ಫುಲ್ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲ ಸೆಲ್ಫಿ ತಗೋತಾರೆ. ಜನ ಅವಾಗ್ಲೂ ಪ್ರೀತಿಯಿಂದ ನೋಡ್ತಿದ್ರು, ಅಂದ್ರೆ ಭಯ ಭಯಕ್ಕಿಂತಲೂ ಈ ವರ್ಗ ಬೇರೆ ಇತ್ತು, ಪರಿಚಯದ ವರ್ಗ ಬೇರೆ ಇತ್ತು. ಸೊ ಈಗ ಮುತ್ಕೋತಾರೆ ಎಲ್ಲಾದ್ರೂ ಹೊರಗಡೆ ಬಂದ್ರೆ. ಸೊ ಹೇಗಿದೆ ಮೇಡಮ್ ಅದು? ರೀಚ್ ತುಂಬಾ ದೊಡ್ಡದಿದೆ, ಹಂಗಾಗಿ ಖುಷಿ ಆಗುತ್ತೆ. ರೀಚ್ ಅಂದ್ರೆ ಅದೇ ಮನೆ ಹೆಣ್ಮಕ್ಳು, ಚಿಕ್ಕ ಮಕ್ಳು ಎಲ್ಲ ಗುರುತಿಸ್ತಾರೆ. ಸಾಕಷ್ಟು ಜನಕ್ಕೆ ಫೇವ್ರೇಟ್ ಚೈತ್ರ. ಅದೇ ಆಶ್ಚರ್ಯ ಮತ್ತು ಖುಷಿ ಇದೆ ಅದು. ನೋಡಿ ಸರ್, ನೀವು ಅವ್ರ ಜೊತೆ ಹೋದ್ರೆ ಎಲ್ಲ ತುಂಬಾ ಜನ ಮುತ್ಕೊಂಡಿರ್ತಾರೆ, ನೀವು ನೋಡಿರ್ತೀರ ಎಷ್ಟು. ಈಗ ಅವ್ರಿಗೆ ಮುತ್ಕೋತಾರೆ ನನಗಿಂತ ಜಾಸ್ತಿ. ಏನಿಲ್ಲ, ನೋಡಿ ಅಭ್ಯಾಸ ಆಗಿತ್ತು ಒಂದು 6-7 ವರ್ಷದಿಂದ. ಉತ್ತರ ಕರ್ನಾಟಕ ಕಡೆ ತುಂಬಾ ಇದಿತ್ತು, ಹಾಗಾಗಿ ಅದು ಅಭ್ಯಾಸ ಆಗಿದೆ. ಆ ಕಡೆ ಫ್ಯಾನ್ ಫಾಲೋಯಿಂಗ್ ತುಂಬಾ ಜಾಸ್ತಿ ಇತ್ತು, ಹಾಗಾಗಿ ಅದು ಅಭ್ಯಾಸ ಆಯ್ತು. ಹಾಗಾಗಿ ಯಾವತ್ತೂ ಅದು ತಲೆಗೆ ಏರಿರ್ಲಿಲ್ಲ ನಮ್ಗೆ. ಹೌದು, ಇದು ಹಿಂಗೆ ನಮ್ ಲೈಫ್ ಇಷ್ಟೇ ಹಿಂಗೆ ಅಂತ ಅನ್ಕೊಂಡಿರ್ಲಿಲ್ಲ. ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ರಿಂದ ಇದೇನ್ ಶಾಶ್ವತ ಅಲ್ಲ ಅಂತ ಗೊತ್ತಿತ್ತು ನಮ್ಗೆ, ಹಾಗಾಗಿ ಅದನ್ನ ಹಂಗೆ ಸ್ವೀಕಾರ ಮಾಡ್ಕೊಂಡು ಹೋಗಿದ್ವಿ. ಇನ್ನು ನಿಮ್ಮ ಮದ್ವೆ ಆದ್ಮೇಲೆ ನಿಮ್ಮ ತಂದೆಯವ್ರದ್ದು ವಿಡಿಯೋ ಕೂಡ ಬರುತ್ತೆ ಹೊರಗಡೆ. ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ಬೇಕಂತ ಅನ್ಕೋತೀರಾ? ಅಂದ್ರೆ ಹೇಗೆ ಅಂದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದವರು ಆ ಟೈಮಲ್ಲೇ ಔಟ್ ಬರ್ಸ್ಟ್ ಆಗ್ತಾರೆ.
ದ ಕ್ಲಾರಿಟಿ ಏನಾದರೂ ಕೊಡೋದಿದೆಯಾ? ನೀವು ಅದಕ್ಕೆ ಎಷ್ಟು ಸಪೋರ್ಟ್ ಮಾಡಿದ್ರಿ ಅವ್ರಿಗೆ? ಏನಾದರೂ ಅಂದರೆ ಯೂಶಲ್ ಆಗಿ ಮನ್ಸಿಗೆ ನೋವು ಆಗತ್ತೆ, ಯಾಕಪ್ಪ ಈ ಟೈಮಲ್ಲೇ ಆಗ್ತಿದೆ ಅಂತ ಹೇಳಿ. ಅದೇ ಸೊ ಏನು ಹೇಳ್ತೀರಾ ಸರ್? ಈ ಟೈಮಲ್ಲೇ ಯಾಕಾಯ್ತು ಅಂತ ನಾನು ಕೇಳೋದು. ಇಷ್ಟು ದಿನ ಇರಲಿಲ್ಲ ಅಲ್ಲ, ಈ ಟೈಮಲ್ಲೇ ಯಾಕಾಯ್ತು, ಮದುವೆ ಆದ ದಿನ 4ನೇ ದಿನಕ್ಕೇನೆ ಯಾಕಾಯ್ತು ಅಂತ ಅಂಡ್ ನಾವು ಸೀರಿಯಸ್ ಆಗಿ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅದು ಕಮೆಂಟ್ ಮಾಡೋಷ್ಟು ಮತ್ತೆ ದೊಡ್ಡ ಒಂದು ವಿಷಯ ಖಂಡಿತ ಅಲ್ಲ. ಯಾಕಂದ್ರೆ ನಾವು ಸಮಾಜ ನಮ್ಮ ಇನ್ನೊಂದು ವಿಷಯ ಏನಂದ್ರೆ ನಾವು ಕರೆಯೋದಲ್ಲ, ಅವರೇ ನಿಂತು ಮಾಡೋದು. ಅವ್ರಿಗೆ ಗೊತ್ತಿದೆ, ಮದುವೆ ಅಂತ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಯಾವ್ದು ನಾವು ಗೊತ್ತಿಲ್ಲದೆ ಏನಿಲ್ಲ. ಅವರನ್ನು ಅವ್ರು ಕರೀಲಿಕ್ಕೆ ಏನು ಹೊರ ದೇಶದಲ್ಲಿ ಇರಲಿಲ್ಲ, ಊರಲ್ಲೇ ಇದ್ರು. ಅಂಡ್ ನನಗೆ ಕೆಲವರು ಕ್ವಶನ್ ಅವ್ರನ್ನ ಕ್ವಶನ್ ಮಾಡೋವಾಗ ನನಗೆ ಅನ್ಸ್ತು, ಇವರೆಲ್ಲ ಎಜುಕೇಟೆಡ್ಗಳು ಹಿಂಗ್ ಕ್ವಶನ್ ಮಾಡ್ತಾರಲ್ಲ, ನಿಮ್ಮನ್ನ ಕರ್ದಿಲ್ವಾ ಅಂತ ಕೇಳ್ತಾರೆ. ಅಂದ್ರೆ ಯಾವುದೇ ಮದುವೆನ ತಂದೆ ಆದವ್ನ ಮಗಳ ಮದುವೆನ ಎದುರುಗಡೆ ನಿಂತು ಮಾಡ್ಬೇಕು ಹೊರತು ಮಗಳವ್ರಿಗೆ ತಂದೆ ಮದುವೆ ಮಾಡುವಂತ ಪದ್ಧತಿ ಇಲ್ಲ. ಮತ್ ನಮಗೆ ಚಿಕ್ಕ ವಯಸ್ಸಿಂದಲೂ ಇದು ಅಭ್ಯಾಸ ಇದೆ. ಮತ್ತೆ ಮನೆ ಸುತ್ತಮುತ್ತ ಎಲ್ರಿಗೂ ಕೇಳಿ, ಅವರು ಏನಂತ ಗೊತ್ತಿಲ್ಲ, ಎಲ್ಲರಿಗೂ ಮಾತಾಡಿ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ನಾನು ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೂ ಹೇಳಿದೆ, ನಂದೊಂದು ಡಿಸಾಸ್ಟರ್ಸ್ ಚೈಲ್ಡ್ಹುಡ್ ಆಗಿತ್ತು, ನಮ್ಮ ಅಮ್ಮನೇ ಎಲ್ಲಾನು ನೋಡ್ಕೊಂಡಿದ್ದು ಅಂತ. ಸಿಂಗಲ್ ಹಂಗಾಗಿ ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ, ನನ್ನ ಲೈಫ್ನಲ್ಲಿ ಏನೇ ಒಳ್ಳೇದಾಗಿದ್ರು ಕೂಡ ಅದಕ್ಕೆ ಒಬ್ರಿಗೆ ನಾನು ಕ್ರೆಡಿಟ್ ಕೊಡ್ತೀನಿ, ಅದು ನಮ್ಮ ಅಮ್ಮ ಮಾತ್ರ. ಹೆಂಗ್ ದಿಢೀರ್ ಅಂತ ಚೈತ್ರ ಬೆಳೆದ್ ಬಿಟ್ಲ ಇಲ್ಲ, ಬಟ್ ನಮ್ಮ ಅಮ್ಮ ಮಾತ್ರ ಬೆಳೆಸಿದ್ದು, ನಮ್ಮ ಅಮ್ಮ ಮಾತ್ರ ಕಷ್ಟದಲ್ಲಿ ನಮಗೆ ಓದಿಸಿದ್ದು, ನಮ್ಮ ಅಮ್ಮನೇ ಅನ್ನ ಹಾಕಿದ್ದು, ನಮ್ಮ ಅಮ್ಮನೇ ಬೆಳೆಸಿದ್ದು, ಎಲ್ಲ ಸಂಸ್ಕಾರನೂ ನಮ್ಮ ಅಮ್ಮನೇ ಕೊಟ್ಟಿದ್ದು. ಆ ಕ್ರೆಡಿಟನ್ನು 200% ನಾನಾಗ್ಲಿ ನನ್ನ ಒಡ ಹುಡ್ದವ್ರಾಗ್ಲಿ ಯಾರೇ ಆಗ್ಲಿ ಇಡೀ ಊರ್ ಬಂದು ಕೇಳಿದ್ರು ಹೇಳುತ್ತೆ. ನಮ್ಮ ಅಮ್ಮನ ಇವತ್ತಿಗೂ ಹೇಳ್ತಾರೆ, ಅವರೊಬ್ಬರು ಹೆಣ್ಮಗಳು. ಅಕ್ಕ ಇದಾರ? ಹೌದು ಇದಾರೆ. ಸೊ 3 ಜನ ನಮ್ಮ ಅಮ್ಮನೇ ಓದಿಸಿದ್ದು, ನಮ್ಮ ಅಮ್ಮ ಓದಿಸಿ ನಮ್ಮ ಅಮ್ಮನೇ ಮದುವೆ ಮಾಡಿಸಿದ್ದು. ಸೊ ಇಡೀ ಊರಿಗೆ ಗೊತ್ತು, ರೋಹಿಣಿ ಬಿಡಿ ಕಟ್ಟಿ ಹಾಲ್ ಮಾರಿ 3 ಜನ ಹೆಣ್ಮಕ್ಳನ್ನ ಓದಿಸಿದ್ಲು ಅಂತ ಇಡೀ ಊರು ಮಾತಾಡುತ್ತೆ. ಸೊ ನಮಗೆ ಅದ್ರಲ್ಲಿ ಹೆಮ್ಮೆ ಇದೆ. ಮತ್ತು ಅದಕ್ಕೋಸ್ಕರನೇ ನಾನು ಬಿಗ್ ಬಾಸ್ ನಮ್ಮ ಅಮ್ಮನ ಮಾತ್ರ ಒಳಗಡೆ ಕರ್ಸ್ಕೊಂಡಿದ್ದೆ. ಸೊ ಆ ವಿಷಯದಲ್ಲಿ ನನಗೆ ಯಾವ ಇದು ಇಲ್ಲ, ಏನೇ ಕ್ರೆಡಿಟ್ ಇದ್ರು ಕೂಡ ನಮ್ಮ ಅಮ್ಮಂಗೆ ಯಾರು ಹೇಳೋ ಅಗತ್ಯನೇ ಇಲ್ಲ. ಅವರನ್ನ ನೋಡಿ ಇವ್ರನ್ನ ನೋಡಿ ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಗೆ ಗೊತ್ತು. ಎಲ್ಲ ಮನೆ ಫ್ಯಾಮಿಲಿನಲ್ಲೂ ಅಂತದೊಂದು ಇನ್ಸಿಡೆಂಟ್ ಇದೆ. ಅವ್ರನ್ನ ನೋಡ್ಕೊಳ್ಳಿ ಇವ್ರನ್ನ ನೋಡ್ಕೊಳ್ಳಿ, ಅದು ಹೊರಗಿನವರಿಗೆ ಜವಾಬ್ದಾರಿ ಇಲ್ಲ ಹೇಳಲಿಕ್ಕೆ. ಯಾರನ್ನ ನೋಡ್ಬೇಕು ಯಾರನ್ನ ಬಿಡ್ಬೇಕು ಅಂತ ನಮ್ಗೆ ಮಾತ್ರ ಅದು ಅಧಿಕಾರ ಇರೋದು. ನಮಗ್ ಬೇಜಾರಿಲ್ಲ, ಯಾರ ಮೇಲೂ ಕೋಪ ಇಟ್ಕೊಳ್ಳಲ್ಲ, ಯಾರ ಮೇಲೂ ಬೇಜಾರ್ ಮಾಡ್ಕೊಳ್ಳಲ್ಲ. ಸರಿ ಇದ್ದ ವ್ಯಕ್ತಿ ಏನಾದ್ರು ಹೇಳಿದ್ರೆ ಬೇಜಾರಾಗುತ್ತೆ. ತಲೆ ಕೆಟ್ಟೋದ ವ್ಯಕ್ತಿಗೆ ಬಗ್ಗೆ ಅವರು ತುಂಬಾ ಕ್ಲೋಸ್ ಆಗಿ ನೋಡಿರೋದ್ರಿಂದ ನಿಮ್ಮ ಫ್ಯಾಮಿಲಿ ಬಗ್ಗೆ ಅವ್ರಿಗೆ ತುಂಬಾ ಗೊತ್ತಿರೋದ್ರಿಂದ ನಿಮ್ಗೆ ಅಷ್ಟೆಲ್ಲ ಕಷ್ಟ ಆಗೂ ಇರಾಗಿಲ್ಲ. ಎಕ್ಸ್ಪೆಕ್ಟೆಡ್ ಬಂದ್ ಮತ್ತೆ ಯಾರ್ದು ಪಿತೂರಿಗಳಿಗೆ ಒಂದಷ್ಟು ಜನ ಬಲಿ ಪಾಪ ಅನ್ಸ್ತದೆ, ಅನ್ಸುತ್ತೆ ನಮ್ಗೆ. ಅದನ್ನ ಯಾರನ್ನೋ ಮಿಸ್ಯೂಸ್ ಮಾಡ್ಕೊಂಡು ಮಾಡಿದಾಗ ಪಾಪ ಅನ್ಸುತ್ತೆ. ಮುಂದೊಂದ್ ದಿನ ಅವ್ರಿಗೆ ಅದು ರಿಗ್ರೆಟ್ ಫೀಲ್ ಆಗುತ್ತೆ.